ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವುದಕ್ಕೆ ಮುನ್ನ ಸುನಿಯತಿ ಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನ ಅಯ್ಯ. ಶ್ರೀ ಶ್ರೀ ಸದ್ಗುರುನಾಥ್ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಎದುರುಗಡೆ ಕುಳಿತಂಥ ಶರಣರು ಹಾಗೂ ಶರಣೆಯರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ವಿಚಾರ ನಮ್ಮ ಭೀಮಗೊಂಡ ಶರಣರು ಗಾತನ ಮಾಡ್ತಾರೆ. ನಾವು ಎಲ್ಲ ಚೊಕ್ಕ ಹೇಳಿಬಿಡ್ತಾರೋ, ನಾವು ಒಟ್ಟು ಮೊದಡ ಅವು ಯಾರು ನಮಗೆ ತಿಳಿದ್ರು ಭೀ ಅಂತ ಅವ್ರಿಗೆ ಬ್ಯಾಡ ಆಗ್ತ ಹೆಂಗೆ ಅನ್ನೋದ್ರಿ ಹಿರಿಯರ್ರಿ. ಹಿಂಗಾಗಿ ಜರ ಅಡಚಣೆ ಆಗ್ತೈತಿ. ಮರವಿದ್ದು ಫಲವೇನು ನೆರಳಿಲ್ಲ ತನಕ, ಧನವಿದ್ದು ಫಲವೇನು ದಯ ಇಲ್ಲ ತನಕ, ಹಸುವಿದ್ದು ಫಲವೇನು ಹೈನಿಲ್ಲ ತನಕ, ರೂಪಿದ್ದು ಫಲವೇನು ಗುಣವಿಲ್ಲ ತನಕ, ನಾನಿದ್ದು ಫಲವೇನೋ ನಿಮ್ಮ ಜ್ಞಾನವ ಇಲ್ಲ ತನಕ, ಚನ್ನಮಲ್ಲಿಕಾರ್ಜುನ ಅಯ್ಯ ಅಂತ ಅಕ್ಕಮಹಾದೇವಿ ವಚನ ಐತಿ. ನೆರಳಿದ್ದು ಫಲವೇನು, ಗಿಡವಿದ್ದು ಫಲವೇನು ನೆರಳಿಲ್ಲ ತನಕ. ಎಷ್ಟೋ ಗಿಡಗಳದಾವ, ಆದ್ರೆ ಒಂದು ಜಾಲಿ ಗಿಡ ಐತಿ. ಆ ಜಾಲಿ ಗಿಡ ಏನು ಮಾಡ್ತೈತಿಪ್ಪ ಅಂತಂದ್ರೆ ಬೇಸಿಗೆ ಕಾಲದೊಳಗೆ ತಪ್ಪಲೆಲ್ಲ ಉದುರಿ ಹೋಗ್ತೈತಿ. ಅಲ್ಲಿ ಕುಂಡಿರ್ತಾನಂದ್ರೆ ನೆಳ ಸಿಗೋದಿಲ್ಲ. ಮಳೆಗಾಲದಾಗ ಹೋಗಿ ಕುಂಡಿರ್ತಾನಂದ್ರೆ ಕಡ್ಡಿಗಳಾಗಿರ್ತಾವೆ, ಮ್ಯಾಲೆ ಬೀಳ್ತಾವೆ, ಅಲ್ಲಿ ಕುಂಡ್ಬಿಡ. ಅಂದ್ರೆ ಅಂಥ ಗಿಡ ಇದ್ದ ಏನು ಮಾಡೋದು? ಜಗತ್ತದೊಳಗೆ ಅಂಥ ಗಿಡ ಆಗಿ ಹುಟ್ಟಬಾರ್ದು. ಈ ಜಗತ್ತದೊಳಗೆ ಜನರೊಳಗೆ ಅಂಥ ಮನಸ್ಸಾಗಿ ಹುಟ್ಟಬಾರ್ದು ಅಂತ ಅಕ್ಕಮಹಾದೇವಿ ವಿಚಾರ. ಧನವಿದ್ದು ಫಲವೇನು, ಧನವಿದ್ದು ಫಲವೇನು ದಯವಿಲ್ಲ ತನಕ ಅಂತ ಅಕ್ಕಮಹಾದೇವಿ ಹೇಳಿ. ಧನ ಅಂದ್ರೆ ಹೆಂಗಪ್ಪ ಅಂತಂದ್ರ, ಶ್ರೀಮಂತದನ, ಸಾಕಷ್ಟು ರೊಕ್ಕ ಐತಿ, ರೂಪಾಯಿ ಐತಿ, ಎಲ್ಲ ಐತಿ, ಏನು ಮಾಡೋದು? ಅವ ದಾನ ಧರ್ಮಾದಿಗಳನ್ನು ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಅದಕ್ಕೆ ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ. ಪಾಪಿಯ ಹಣ ತನ್ನ ಪ್ರಾಯಶ್ಚಿತ್ತಕ್ಕ ಅಲ್ಲದೆ ಸತ್ಕಾರಕ್ಕೂ ಸಲ್ಲದು. ನಾಯಿಯ ಹಾಲು ನಾಯಿಗಲ್ಲದೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೂ ಸಲ್ಲದು. ಕೂಡಲ ಸಂಗನ ಶರಣರಲ್ಲದ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಬಸವಣ್ಣವರು ಹೇಳಿದರು. ನೋಡ್ರಿ, ದೊಡ್ಡ ಸಾಹುಕಾರದನ, ಸಾಕಷ್ಟು ದುಡ್ಡು ಗಳಿಸ್ಯಾನ, ಏನು ಬೇಕಾದ ಕಾರ ಮಾರುತಿ ಏನೇನೇನೇನೇನೇನೇನೇನೋ ಸಾಕಷ್ಟು ದೊಡ್ಡ ಸಾಹುಕಾರದನ. ಸಾಹುಕಾರಿಕೆ ಬರಬೇಕಾದ್ರೆ ನಾಣ್ಣುಡಿ ಒಂದು ಏನಾರ ಕೆಟ್ಟ ಕೆಲಸ ಮಾಡಲ್ದ ಸಾಹುಕಾರಿಕೆ ಬರೋದಿಲ್ಲ. ದಿನ ಒಂದು ಕೂಲಿ ಮಾಡ್ಲಾಕ್ ಹೋಗಿ ಒಂದು 1000 ಪಾಶನೋ ತಂದ ಕಸಿಂದ ನಾ ಇಂಥ ಹೊಲ ತೋತನು, ಕಾರ್ ತೋತನು, ತೋತನು, ಇದು ಏನಾಗೋದಿಲ್ಲ. ಏನಾರೇ ಒಂದು ಒತ್ತಾಟಿ ಕೆರಿ ಒಡ್ಡ ಹೊಡೆದ ನೀರು ತಮ್ಮ ಕಡೆ ಬಿಟ್ಕೊಂಡಾಗನ ಸಾಹುಕಾರಿಕೆ ಬರ್ತೈತಿ.
ಅದಕ್ಕೆ ಅವ್ರು ಏನು ಬಸವಣ್ಣವ್ರು ಏನಂದ್ರು, ಪಾಪಿಯ ಹಣ ತನ್ನ ಪ್ರಾಯಶ್ಚಿತ್ತಕ್ಕ ಅಲ್ಲದೆ ಪಾಪದಿಂದ ಗಳಿಸಿದ ಹಣ ನೀ ಎಲ್ಲರೇ ಒಳ್ಳೇದಾಗಿ ನಿನ್ನ ಮನ್ಯಾಗ ನಿನ್ನ ಸುಖ ಆಗಿ ನಿನ್ನ ಮಕ್ಕಳ ಮರಿಗೆ ಏನರೇ ಸುಖ ಆಗ್ತೈತೆ ನೀ ಎಲ್ಲರೇ ತಿಳ್ಕೊಂಡಿದ್ರ ಹಂಗಿಲ್ಲ. ನೀ ಹೆಂಗ ಗಳಿಸಿದಿಲ್ಲ ಹಂಗ ಮತ್ತೆ ಹೋಗ್ತೈತಿ. ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರುಷಾನಿ ತಿಷ್ಠತೆ ಪ್ರಾಪ್ತೆ ಚ ಏಕಾದಶ ದಿವಸೆ ಸಮೂಲಂ ತದ್ವಿನಶ್ಯತಿ ಅಂತ. ನೀ ಅನ್ಯಾಯದಿಂದ ಗಳಿಸಿದ ಹಣ ಅನ್ಯಾಯ ಸಲ್ತೈತಿ, ಬ್ಯಾರೆ ಕೆಲ್ಲಿ ಸಲ್ಲಂಗಿಲ್ಲ. ಅಟ್ಟು ಮೀರಿ ನೀ ತಂದ ಮನೆಯಾಗ ಇಟ್ಟಿದ್ರ 10 ವರ್ಷ ತನಕ ಮಾತ್ರ ನಿನ್ನ ಮನೆಯಾಗ ಇರ್ತೈತಿ. 10 ವರ್ಷ ನಂತರ ಮತ್ತ ಅದ ಎಲ್ಲಿದ್ ಬಂದಿತ್ಲ ಅಲ್ಲಿ ಹೋಗ್ತೈತಿ ಅಂತ. ಅದು ಹೆಂಗ್ರಿ ಅಂತ ಕೇಳಿದ್ರ, ಆ ಯಾವುದ ಒಂದು ಸುಮ್ಮ ನಾನುಡಿ ಆ ವಿಷಯಕ್ಕಿಂದ ಬರ್ತಾನು, ಇದನ್ನು ಹೇಳಿ ಹಿಂದ ಬರ್ತಾನೆ. ಅಂದ್ರ 10 ವರ್ಷ ತನಕ ಒಂದು ಪಟ್ಟಿರ್ತೈತಿ. ಅತ್ತ ಯಾವುದ ಒಂದು ಬತ್ತಂದ್ರ 10 ವರ್ಷ ತನಕ ಪಟ್ಟಂದ್ರ 10 ವರ್ಷ ತನಕ ನೀನ್ ಅಂಕ್ಯಾಕಿರ್ತೈತಿ. 10ನೇ ವರ್ಷ 12ನೇ ವರ್ಷಕ್ಕೆ ಮತ್ತೆ ಹೆಂಗಿತ್ತು ಹಂಗ ಆಗ್ತೈತಿ. ಅದಕ್ಕ ಅನ್ಯಾಯೋಪಾರ್ಜಿತ ದ್ರವ್ಯಂ ಅನ್ಯಾಯದಿಂದ ಗಳಿಸಲ್ಪಟ್ಟಂತ ಈ ದ್ರವ್ಯ ದಶವರುಷಾನಿ ತಿಷ್ಠತೆ ಪ್ರಾಪ್ತೇಚ ಏಕಾದಶೆ ಅಂದ್ರ 10ನೇ ವರ್ಷ ಮುಗಿಸಿ 12ನೇ ವರ್ಷ ಯಾವಾಗನೇ ಚಾಲೂ ಆಗ್ತೈತಿ ಸಮೂಲಂ ತದ್ ವಿನಶ್ಯತಿ ಅಂದ್ರ ಅದ ಅಟ್ಟ ಹೋಗಂಗಿಲ್ಲ. ಹಿಂದೆ ನೀ ಗಳಿಸಿಟ್ಟಿರ್ತಿಲ್ಲ ಅದನ್ನು ಕೂಡ ತೋಡ್ ಹೋಗಿಬಿಡ್ತೈತಿ. ಅದಕ್ಕ ಪಾಪಿಯ ಹಣ ತನ್ನ ಪ್ರಾಯಚಿತ್ತಕ್ಕಲ್ಲದೆ ಆ ಪಾಪದಿಂದಂತ ಗಳಿಸಿದ ಹಣ ಸತ್ಕಾರಕ್ಕೆ ಕೂಡಂದ್ರೆ ಸತ್ಕಾರಕ್ಕೂ ಕೊಡಂಗಿಲ್ಲ, ಅದು ಕೊಡಂಗಿಲ್ಲ, ಕ್ವಾಟ್ರೂ ಆ ಸತ್ಕಾರಕ್ಕೆ ಹೋಗಿ ಮುಟ್ಟಂಗಿಲ್ಲ. ಅದಕ್ಕ ಪಾಪಿ ಹಣ ತನ್ನ ಪ್ರಾಯಚಿತ್ತಕ್ಕಲ್ಲದೆ ಸತ್ಕಾರಕ್ಕೂ ಸಲ್ಲದು. ನಾಯಿ ಮರಿನ ಕುಡಿಬೇಕು. ಅದನ್ನ ಎಲ್ಲೇ ಹೋದ ಚಾ ಮಾಡಿ ಕುಡಿತೀನಂದ್ರೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಅದು ಕೆಟ್ಟ ಇದಿರ್ತೈತಿ ಅಣ್ಣ, ಹಾಲಿಗೆ ಹೆಂಗ್ ಬರಂಗಿಲ್ಲ ಹಂಗ ಪಾಪದಿಂದ ಗಳಿಸಿದ ಹಣ ಯಾರನ್ನ ತಗೋರಿ ಒಂದಿಟ್ಟ ಇಟ್ಕೋರಿ ಅಂದ್ರೆ ಅವರು ಅಲ್ಲತ್ತಾರ, ಯಪ್ಪ ಬ್ಯಾಡಪ್ಪ ನಮ್ಗೆ ತಿಂತಾರೋಕತಿ. ಅದಕ್ಕ ಕೂಡಲ ಸಂಗನ ಶರಣರ ಅಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಈಗ ಮಹಾನ್ ಜ್ಞಾನಿಗಳದಾರ, ಸಂತರದಾರ, ಶರಣರದಾರ, ಅಂಥವ್ರ ದಾನ ಮಾಡ್ತಾನಂದ್ರ ಯಾರ ಬೇಕಾದವ್ರು ತಗೋತಾರ ಬಿ ಅಂಥವ್ರ ಕಡೆ ಇಸ್ಕೋತಾರ ಬಿ. ಆ ಹಣ ಇದ್ದ ಆ ದೇವರ ಗುಡಿಗೆ ಅನ್ನಪ್ರಸಾದ ಇಂಥ ಯಾವುದರ ಒಂದು ಪುಣ್ಯ ಕೆಲಸಕ್ಕೆ ಖರ್ಚಾಗ್ತತಿ. ಆದ್ರ ಪಾಪಿ ಹಣ ಖರ್ಚಾಗುದಿಲ್ಲ, ಅದು ವ್ಯರ್ಥಕ್ಕೆ ಹೋಗ್ತೈತಿ. ಹೆಂಗ ಬಂದೈತಿ ಹಂಗ ಹೋಗ್ತೈತಿ ಅಂತಂದ ಬಸವಣ್ಣವ್ರು ಹೇಳಿದರು. ಧನವಿದ್ದು ಫಲವೇನು ದಯವಿಲ್ಲ ತನಕ, ಆಕಳಿದ್ದು ಫಲವೇನು ಹೈನಿಲ್ಲ ತನಕ. ಸುಂದರಿಂಕ ಹೇಳ್ರಿ ನಮ್ಮ ಶರಣರು, ಒಳ್ಳೆ ಆಕಳೈತಿ, ಕಿಲಾರಿ ಐತಿ, ಎತ್ತರ ಐತಿ, ಬೀಸ್ ಐತಿ, ಎಲ್ಲ ಐತಿ, ದಟ್ಪುಟ್ ಐತಿ, ಅದು ಕರುಣ ಎತ್ತಿ ಕುಡ್ಲಿಲ್ಲ ಅಂದ್ರ ಅದ ಉಪಯೋಗಿ ಕರುಣ ಎತ್ತಿ ಕುಡ್ಲಿ 8 ವರ್ಷ ಹಿಡಿದು ಏನ್ ಮಾಡವ್, ಮತ್ತೆ ಎಲ್ಲಿ ಕೊಡ್ಬೇಕು ಅದನ್ನು ಯಾರಿಗೇನ ಕೊಟ್ಟು ಬಿಡಬೇಕು. ಇನ್ನ ರೂಪಿದ್ದು ಫಲವೇನು ಗುಣವಿಲ್ಲ ತನಕ ಅಕ್ಕಮಾದೇವಿ ಪ್ರಶ್ನೆ ಹೇಳಿದರು. ಅಂದ್ರ ರೂಪ ಅಂದ್ರೇನ ಅದು ಬಸವಣ್ಣವರ ವಚನ. ಅಂದನವ ಏರಿದ ಸ್ವಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು, ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ಅನುದಿನ ನೆನೆಯದು ಅದು ಎನ್ನ ಒಡೆಯ ಕೂಡಲ ಸಂಗಮದೇವ ಶರಗೊಡ್ಡಿ ಬೇಡುವೆನು.
ಕೂಡಲ ಸಂಗಮ ದೇವ ನಿನ್ನ ನೆನೆಯುವಂತೆ ಕರುಣಿಸು ಶರಗೊಡ್ಡಿ ಬೇಡುವೆನು ಅಂತ ಬೇಡ್ಕೊಂಡ್ರಿ. ಇಲ್ಲಿ ಏನಂತಂದ್ರಿ, ರೂಪಿದ್ದು ಫಲವೇನು? ಒಳ್ಳೆ ಸುಂದರದಾನ, ಚಂದದಾನ, ಪ್ರ್ಯಾಕ್ ಬಂದಾನ, ಎಲ್ಲ ಐತಿ ಸುಂದರ. ಈ ಕಡೆ ಹೆಣ್ಣು ಇಟ್ಕೋಬೇಕು, ಈ ಕಡೆ ಗಂಡು ಇಟ್ಕೋಬೇಕು, ಎಲ್ಲ ಚಂದ ಅದಾಳ, ಸುಂದರದಾನ. ಅಂದನವ ಏರಿದ ಸೊಣಗನಂತೆ. ನಾಯಿ ಒಬ್ಬ ಸಾವುಕಾರ ಪ್ಯಾಟ್ಯಾಗ ಹೋಗಿ ತೊಗೊಂಡ್ಬಂದಾನ. ಅಗದಿ ಜಾತಿವಂತ ಐತಿ, ಚಲೋ ಐತಿ, ಚಂದ ಐತಿ ಎಲ್ಲ ಆತ. ಗೌಡ ಅದನ್ನ ನಾಯಿ ತೊಗೊಂಡು ಬಂದ. ಆ ನಾಯಿ ತಂದು ಏನ್ ಮಾಡಿದ್ರು, ಗೌಡ್ರ ನಾಯಿ ತಂದಾರ ಅಣ್ಣ. ಗೌಡ್ರ ನಾಯಿ ತಂದಾರತ್ತ ಊರಾಗಿನವ್ರೆಲ್ಲ ನೋಡ್ಲಾಕ ಬಂದ್ರು. ಒಂದ್ ಸ್ವಲ್ಪ ಟೈಮ್ ಐತೆ ಅಣ್ಣ, ಇದನ್ ಮಾಡತ್ತೀನ್ರಿ, ಮತ್ತೆ ಯಾರು ಹೇಳೋರಿಲ್ಲ, ಮತ್ತೆ ಮುಗಿಸ್ರಿ ಅಂದ್ರೆ ಆತ್. ಅಂದನವ ಏರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು. ಗುಣ ಐತಿ, ಎಲ್ಲ ಐತಿ. ಇದು ಏನ್ ಮಾಡೋದು? ಒಬ್ಬ ಮಗಳದಾಳು, ಒಬ್ಬ ಬಡು ಅದಾನತ್ತ. ಅವನಿಗೆ ಹೆಣ್ಣು ಕೊಟ್ಟ ಕಸಿಂದ ಅವಂಗ ಬಡುಗ ತಂದ ಕಾರ, ಒಳ್ಳೆ ಸೌಕಾರಕ್ಕೆ ಮನೆಯೊಳಗೆ ತಂದು ಇಟ್ಟು ಗಜಿನ ಅವ ಚಲೋ ರೂಪ ಅದಾನ ತಂದು ಕೊಟ್ಟ ಕಸಿಂದ ಅವನ ಕುಡಾಣ. ಅವು ನಾಯಿ ಹಂಗ ಪಲ್ಲಕ್ಕಿಯಾಗಿಟ್ಟ ಇದನ್ ಮಾಡೋದು, ರೇಸ್ ಕಮ್ಮಿ ಆತ್ರಿ. ಅದನ್ನ ನೋಡೋಣ ಹೆಂಗ ಓಡಿ ಹೋಯ್ತಲ್ಲ, ಹಂಗ ನೀವು ದಾರುದ ಅಂಗಡಿಗೆ ಓಡಿ ಹೋದಂದ್ರೆ ರೂಪ ಐತಿ, ಎಲ್ಲ ಚಲೋ ಐತಿ. ಹೋಗಿ ಕಸಿಂದ ಮತ್ತೆ ಅಲ್ಲಿ ಏನ್ರ ಮಾಡತ್ತಂದ್ರ ಹಂಗ ರೂಪಿದ್ದು ಫಲವೇನು ಗುಣವಿಲ್ಲ ತನಕ, ನಾನಿದ್ದು ಫಲವೇನು ಜ್ಞಾನವಿಲ್ಲ ತನಕ. ನಾನು ಅಂತದ ಏನೈತಪ್ಪ ಅಂತಂದ್ರ ಮನುಷ್ಯನ ಜನ್ಮದೊಳಗೆ ಹುಟ್ಟಿ ಬಂದು ಯಾವುದು ಕೆಟ್ಟದ್ದು, ಯಾವುದು ಚಲೋ, ಯಾವ ಪ್ರಕಾರ ನಡಿಬೇಕು, ಏನು ಮಾಡಬೇಕು ಅನ್ನುವಂಥ ಜ್ಞಾನ ಇರಲಿಲ್ಲ ಅಂದ್ರ ಈ ಜಾಲಿ ಗಿಡ ಮತ್ತು ಪಾಪಿಯ ಹಣ, ಇಲ್ಲಿ ಆಕಳ, ಇಲ್ಲಿ ಏನು ಹೇಳಿಲ್ಲ ರೂಪಿದ್ದು, ಇಂಥ ಗುಣ ಇದ್ದು ಅಂದ್ರ ಎಂದೂ ಈ ಜನ್ಮದಾಗ ಬಂದು ಉದ್ಧಾರ ಆಗತಕ್ಕಂಥವ್ರ ಆಗುದಿಲ್ಲ ಮನುಷ್ಯರ. ಅದಕ್ಕೆ ಜ್ಞಾನ ಅಂದ್ರೆ ಮನುಷ್ಯನ ಜನ್ಮ ಎದಕ್ಕೆ ಹುಟ್ಟಿ ಬಂದೈತಿ, ಏನು ಮಾಡಕ್ಕೆ ಬಂದೈತಿ ಅನ್ನೋದು ತಿಳ್ಕೊಂಡ ಕಸಿಂದ ಹೋಗ್ಬೇಕಾಗೈತಿ. ನಮಗೂ ಒಂದು ಏನಾಗ್ತೈತಿಪ್ಪ ಅಂದ್ರೆ ಏನಾರ ಹೇಳ್ಬೇಕಂದ್ರೆ ಟೈಮ್ ಒಂದು ಬೆನ್ನು ಹತ್ತಿರ್ತೈತಿ. ಅದಕ್ಕೆ ತೆದರ್ಪಂದ್ರೆ ಯಾಕೆ ಮಾಡ್ತಾನಂದ್ರೆ ಹಿಂದೆ ಒಂದು ಸ್ವಲ್ಪ ಟೈಮ್ ಮೇಲೆ ಲಕ್ಷ್ಯ ಇಡಬೇಕು. ಆ ಲಕ್ಷ್ಯ ಇಟ್ಟಿವಂದ್ರೆ ಮಾತುಗಳು ತೆದರ್ಪಡ ದನಕ್ಕೆ ದಾರು ಕುಡಿಸಿ ಸತ್ತಿ ಬಿಟ್ಟಿರ್ತಾರೆ ನೋಡ್ರಿ. ಹಂಗಾತಿ ನನಗೆ ಹಾದಿ ಕುಡಿ ಹೋಗೋದು, ಏನ ಈ ಕಡೆ ಸೈಡ್ ಜಗ್ಗೋದು, ಹಿಂಗೆ ಆಗ್ತೈತೆ ಅಂತಂದು ಹೇಳಿ ಎರಡು ಮಾತು ನಿಮ್ಮೆಲ್ಲರ ಪಾಲ್ಗೆ